ಅಮೆರಿಕ ಇರಾನ್ ಮಧ್ಯೆ ಎಷ್ಟೇ ಸಂಧಾನ ಮಾಡಿದರೂ ಕೂಡ ನಯಾ ಪೈಸೆಯ ಪ್ರಯೋಜನ ಆಗ್ತಾ ಇಲ್ಲ. ಅಮೆರಿಕದವರು ಷರತ್ತುಗಳನ್ನು ಸಡಿಲಿಸ್ತಾ ಇಲ್ಲ, ಇರಾನ್ನವರು ಒಪ್ಪಂದಕ್ಕೆ ಬರ್ತಾ ಇಲ್ಲ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀಬೇಕಾಗಿದ್ದ ಎರಡನೇ ಸುತ್ತಿನ ಶಾಂತಿ ಮಾತುಕತೆಯು ಕೂಡ ಮತ್ತೆ ಮುರಿದು ಬಿದ್ದಿದೆ. ಎಲ್ಲ ಓಕೆ ಆಗಿದ್ರೆ ನಾಳೆ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೀಬೇಕಾಗಿತ್ತು. ಆದರೆ ಇದುವರೆಗೂ ಇರಾನ್ ನಾಯಕರಾಗಲಿ ಅಮೆರಿಕದ ನಿಯೋಗದವರಾಗಲಿ ಇಸ್ಲಾಮಾಬಾದ್ಗೆ ಭೇಟಿ ಕೊಟ್ಟಿಲ್ಲ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್, ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಎರಡೂ ದೇಶದವರನ್ನ ಬನ್ನಿ ಮಾತುಕತೆಗೆ ಅಂತ ಕರೆದಿದ್ರು. ಆದರೆ ಇಲ್ಲಿವರೆಗೂ ಯಾವ ನಾಯಕರು ಕೂಡ ಪಾಕಿಸ್ತಾನಕ್ಕೆ ಬರ್ತಿದ್ದೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ನಿಯೋಗ ಈಗಲೂ ಕೂಡ ಅಮೆರಿಕದಲ್ಲಿ ಉಳ್ಕೊಂಡಿದ್ದು ಎರಡು ದೇಶದವರು ಷರತ್ತುಗಳ ಮೇಲೆ ಷರತ್ತುಗಳನ್ನು ಹಾಕ್ತಾನೆ ಇದ್ದಾರೆ. ಇಲ್ಲಿ US ನೌಕಾಪಡೆಗಳು ಹಾರ್ಮುಜ್ನಿಂದ ತಕ್ಷಣವೇ ವಾಪಸ್ ಕರೆಸಿಕೊಳ್ಬೇಕು ಅಂತ ಇರಾನ್ ಪಟ್ಟು ಹಿಡಿದಿದೆ. ಈ ಯುದ್ಧದಿಂದ ಇರಾನ್ಗೆ ಆದಂತಹ ನಷ್ಟವನ್ನು ಅಮೆರಿಕದವರು ಪರಿಹಾರ ರೂಪದಲ್ಲಿ ತಕ್ಷಣವೇ ವರ್ಗಾವಣೆ ಮಾಡಬೇಕು ಅಂತೇಳಿ ಇರಾನ್ ಷರತ್ತು ಹಾಕಿದೆ. ನಮ್ಮ ಈ ಎರಡು ಷರತ್ತುಗಳನ್ನು ಪಾಲಿಸಿದರೆ ಶಾಂತಿ ಮಾತುಕತೆಗೆ ನಾವೇ ಮುಂದೆ ಬರ್ತೀವಿ, ಇಲ್ಲದೇ ಇದ್ದರೆ ಅಮೆರಿಕದವರು ಹೇಗಾದರೂ ದಾಳಿ ಮಾಡಲಿ, ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಇರಾನ್ ಸಂಸತ್ನ ಸ್ಪೀಕರ್, ಸಂಧಾನ ನಿಯೋಗದ ಅಧ್ಯಕ್ಷ ಆಗಿರುವಂತಹ ಮೊಹಮ್ಮದ್ ಗಾಲಿಬಾಫ್ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಇರಾನ್ ಅವರ ಷರತ್ತುಗಳನ್ನು ಅಮೆರಿಕದವರು ಕೂಡ ಒಪ್ಕೊಳ್ತಾ ಇಲ್ಲ. ಮೊದಲು ಇಡೀ ಜಗತ್ತಿಗೆ ಹಾರ್ಮುಜ್ ಜಲಮಾರ್ಗವನ್ನು ನೀವು ಮುಕ್ತಗೊಳಿಸಿ, ಹಡಗುಗಳಿಗೆ ಹಾಕಿರುವಂತಹ ತೆರಿಗೆ ಸಂಗ್ರಹವನ್ನು ನಿಲ್ಲಿಸಿ ಅಂತ ಅಮೆರಿಕ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಅಮೆರಿಕ ಹೇಳಿದಂತೆಯೇ 20 ವರ್ಷಕ್ಕೆ ಇರಾನ್ ಯುರೇನಿಯಂ ಒಪ್ಪಂದಕ್ಕೆ ಸಹಿ ಹಾಕಬೇಕು, ನಮಗೆ ಯುರೇನಿಯಂ ಒಪ್ಪಿಸಬೇಕು, ಆಗಷ್ಟೇ ಇರಾನ್ ಜೊತೆಗೆ ಮಾತುಕತೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಠ ಹಿಡಿದು ಕುಳಿತಿದ್ದಾರೆ. ಇರಾನ್ನವರು ನಮ್ಮ ಷರತ್ತುಗಳನ್ನು ಒಪ್ಪದೇ ಇದ್ದರೆ ಇನ್ನೆರಡು ದಿನಗಳಲ್ಲಿ ಕದನ ವಿರಾಮದ ಸಮಯ ಮುಗಿದು ಹೋಗುತ್ತೆ, ಆಮೇಲೆ ಮುಲಾಜಿಲ್ಲದೆ ಇರಾನನ್ನು ನಾಶ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗೆ ಅಮೆರಿಕಾದವರು ಇರಾನ್ಗೆ, ಇರಾನ್ನವರು ಅಮೆರಿಕಾದವರಿಗೆ ಕಂಡೀಷನ್ಗಳನ್ನು ಹಾಕ್ತಾನೆ ಇದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಎರಡು ಸುತ್ತಿನ ಮಾತುಕತೆಗೆ ಎರಡು ದೇಶಗಳು ಕೂಡ ರೆಡಿ ಆಗಿಲ್ಲ. ಏಪ್ರಿಲ್ 8ರಂದು ಅಮೆರಿಕ ಮತ್ತು ಇರಾನ್ ಮಧ್ಯೆ 2 ವಾರಗಳ ಕದನ ವಿರಾಮ ಘೋಷಣೆಯಾಗಿತ್ತು. ಇದು ನಾಳೆಗೆ ಅಂತ್ಯಗೊಳ್ಳುತ್ತೆ. ಅಂದರೆ ನಾಡಿದ್ದಿನ ವೇಳೆಗೆ ಏಪ್ರಿಲ್ 22ಕ್ಕೆ ಕದನ ವಿರಾಮ ಅವಧಿ ಸಂಪೂರ್ಣ ಮುಕ್ತಾಯ ಆಗ್ತಾ ಇದೆ. ಅಷ್ಟರಲ್ಲಿ ಎರಡೂ ಕಡೆಯವರು ಒಪ್ಪಂದಕ್ಕೆ ಬರಬೇಕಾಗಿತ್ತು. ಉದ್ದೇಶ ಅದೇ ಇತ್ತು ಕದನ ವಿರಾಮದ. ಸದ್ಯದ ಪರಿಸ್ಥಿತಿ ನೋಡಿದರೆ ಶಾಂತಿ ಒಪ್ಪಂದ ನಡೆಯುತ್ತೆ ಅನ್ನೋ ಗ್ಯಾರಂಟಿ ಕಾಣ್ತಾ ಇಲ್ಲ. ನಾವು ಅಮೆರಿಕ ಜೊತೆಗೆ ಅಂತಿಮ ಒಪ್ಪಂದದಿಂದ ದೂರ ಇದ್ದೀವಿ ಅಂತ ಇರಾನ್ನ ಸಂಸತ್ ಸ್ಪೀಕರ್ ಮೊಹಮ್ಮದ್ ಗಾಲಿಬಾಫ್ ಅವರು ಹೇಳ್ತಾ ಇದ್ದಾರೆ. ಹಾರ್ಮುಜ್ ಜಲಮಾರ್ಗ ವಿಷಯದಲ್ಲಿ ರಾಜಿ ಆಗೋದಿಲ್ಲ ಅನ್ನೋದನ್ನು ನೋಡ್ತಾ ಇದ್ರೆ 3ನೇ ಮಹಾಯುದ್ಧ ಶುರುವಾಗುತ್ತೇನೋ ಅನ್ನುವಂಥ ಆತಂಕ ಹೆಚ್ಚಾಗಿದೆ. ಇನ್ನೊಂದು ಕಡೆ ನ್ಯೂಕ್ಲಿಯರ್ ದಾಳಿಯ ಬಗ್ಗೆಯೂ ಕೂಡ ಆತಂಕ ಶುರುವಾಗಿದೆ. ಇದು ಅಚ್ಚರಿ ಆದರೂ ಕೂಡ ಇಲ್ಲಿರುವಂಥದ್ದು ವಾಸ್ತವ. ಯಾಕಂದರೆ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧದಲ್ಲಿ ನ್ಯೂಕ್ಲಿಯರ್ ದಾಳಿ ಆಗತ್ತಾ, ಈ ಆತಂಕ ಮನೆ ಮಾಡಿ. ಇದಕ್ಕೆ ಕಾರಣ ಇರಾನ್ ಮಾಧ್ಯಮಗಳಲ್ಲಿ ಬಿತ್ತರಾಗ್ತಾ ಇರುವಂತಹ ಸುದ್ದಿಗಳು. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಪ್ರತಿಷ್ಠಿತ ವಾಯ್ಸ್ ಆಫ್ ಟೆಹರಾನ್ ಅನ್ನೋ ಸುದ್ದಿ ಸಂಸ್ಥೆ ಹಾಕಿರುವಂತಹ ಪೋಸ್ಟ್ ಇದು. ನ್ಯೂಕ್ಲಿಯರ್ ಬಾಂಬ್ ಸ್ಫೋಟವಾಗುವ ವಿಡಿಯೋವನ್ನು ವಾಯ್ಸ್ ಆಫ್ ಟೆಹರಾನ್ ಪೋಸ್ಟ್ನಲ್ಲಿ ಹಾಕಿದ್ದಾರೆ. ಆಕ್ಟಿವೇಟೆಡ್ ಅಂತ ಬರೀ ಒಂದೇ ಒಂದು ಪದವನ್ನು ಹಾಕಿದ್ದು ಅಮೆರಿಕದ ರಾಷ್ಟ್ರಧ್ವಜವನ್ನೂ ಉಲ್ಲೇಖಿಸಿ ಪೋಸ್ಟನ್ನು ಮಾಡಲಾಗಿದೆ. ಇನ್ನೊಂದು ಕಡೆ ಇರಾನ್ ದೇಶದ ರಿಪೋರ್ಟ್ಸ್ ಅನ್ನೋ ಸಾಮಾಜಿಕ ಜಾಲತಾಣ ಹಾಕಿರುವ ದೊಡ್ಡ ದಾಳಿಯ ಎಚ್ಚರಿಕೆ ಪೋಸ್ಟ್ ವೈರಲ್ ಆಗ್ತಾ ಇದೆ. ಒಂದು ಕಡೆ ನ್ಯೂಕ್ಲಿಯರ್ ಬಾಂಬ್ ಸ್ಫೋಟವಾಗಿರುವಂತಹ ಫೋಟೋ, ಮತ್ತೊಂದು ಕಡೆ ನ್ಯೂಕ್ಲಿಯರ್ ಬಾಂಬ್ ಫೋಟೋಗಳನ್ನು ಪೋಸ್ಟ್ ಮಾಡಲಾಗಿದೆ. ಇಂದು ರಾತ್ರಿ ಇರಾನ್ ದೊಡ್ಡದಾದ ಪರೀಕ್ಷೆ ನಡೆಸೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ. ಸಮ್ ಗುಡ್ ನ್ಯೂಸ್ ವಿಲ್ ಹಿಯರ್ ಸೂನ್ ಅಂತಾನು ಕೂಡ ಟ್ಯಾಗ್ಲೈನ್ ಅನ್ನು ಹಾಕಲಾಗಿದೆ. ಇಷ್ಟೆಲ್ಲದರ ಮಧ್ಯೆ ಇರಾನ್ ಸೇನೆಯ ಹಿರಿಯ ಕಮಾಂಡರ್ 3ನೇ ಮಹಾಯುದ್ಧ ಆಗುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಟಾರ್ಗೆಟ್ ಮಾಡಿದವರ ಮೇಲೆ ನಾವು ಘೋರವಾದ ದಾಳಿ ಮಾಡಲೇಬೇಕು, ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದಕ್ಕಾಗಿ ಪ್ರತೀಕಾರದ ಹೆಜ್ಜೆ ಇಡಲೇಬೇಕು. ಈ ಸಂಘರ್ಷ ಪುನರಾರಂಭವಾದರೆ ಟೆಹರಾನ್ ಹೊಸ ಕ್ಷಿಪಣಿಗಳನ್ನು ಹಾರಿಸುತ್ತೆ, ಆಗ ಈ ಯುದ್ಧ 3ನೇ ವಿಶ್ವಯುದ್ಧ ಆಗಲಿದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ ನ್ಯೂಸ್ ಚಾನೆಲ್ಗೆ ನೀಡಿರುವಂತಹ ಸಂದರ್ಶನದಲ್ಲಿ ಇರಾನ್ನ ಸೇನಾ ಕಮಾಂಡರ್ ಮೊಹಮ್ಮದ್ ರೆಜಾ ನಗ್ದಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇರಾನ್ ಸೇನಾ ಮಾಹಿತಿಯನ್ನು ಹಂಚಿಕೊಳ್ಳೋ ಇರಾನ್ ಫೋರ್ಸ್ ಎಕ್ಸ್ ಖಾತೆಯಲ್ಲಿ ಇಸ್ರೇಲ್ಗೆ ಎಚ್ಚರಿಕೆಯನ್ನು ನೀಡಿದೆ. ಇಡೀ ಊರೇ ಬೆಂಕಿಯಲ್ಲಿ ಬೇಯ್ತಾ ಇರುವಂತಹ ವಿಡಿಯೋ ಹಾಕಿ ಮುಂದಿನ ದಿನಗಳಲ್ಲಿ ಟೆಲ್ ಅವೀವ್ಗೆ ಏನಾಗುತ್ತೆ, ಅನಿವಾರ್ಯ ಅಂತ್ಯ ಹತ್ತಿರದಲ್ಲಿದೆ ಅಂತ ಪೋಸ್ಟ್ ಮಾಡಲಾಗಿದೆ. ಒಂದು ಕಡೆ 3ನೇ ವಿಶ್ವಯುದ್ಧದ ಎಚ್ಚರಿಕೆ, ಇನ್ನೊಂದು ಕಡೆ ನ್ಯೂಕ್ಲಿಯರ್ ಬಾಂಬ್ಗಳ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದೆ ಇರಾನ್.
ಇದರ ಮಧ್ಯೆನೇ ಅಮೆರಿಕದ ಪೆಂಟಗನ್ ರಕ್ಷಣಾ ಇಲಾಖೆ ಹೊಸ ಆಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಎಲ್ಲ ಸೇನಾಪಡೆಗಳ ನೆಲೆಗಳಿಗೂ ಕೂಡ 12 ಪದಗಳ ತುರ್ತು ಸಂದೇಶಗಳನ್ನು ರವಾನಿಸಲಾಗಿದೆ. ಇದರಲ್ಲಿ ಇಂಡಿಯಾ ಹೆಸರು ಕೂಡ ಇದೆ. Whiskey, India, Victor, Golf, stand by. 3, 4, Whiskey, 3, 4, Whiskey, India, Victor, Golf, stand by. Message follows. 3, 4, Whiskey, India, Victor, Golf, Romeo, November, Quebec, Romeo, Tango, 6, Alpha, Golf. I say again. ಅಂದರೆ ಇಲ್ಲಿರೋದನ್ನು ನಾವು ಗಮನಿಸಬೇಕು. ಅಲರ್ಟ್ 3, 4 ವಿಸ್ಕಿ, ಇಂಡಿಯಾ, ವಿಕ್ಟರ್, ಗಲ್ಫ್, ಜಪಾನ್, ರೋಮಿಯೋ, ನವೆಂಬರ್, ಚಾರ್ಲಿ, ಆಲ್ಫಾ, ಜೂಲಿಯೆಟ್ ಈ ರೀತಿಯಂಥ ಕೋಡ್ ವರ್ಡ್ಗಳಿವೆ. ಈ ಆಡಿಯೋ ಹಳೆಯದ್ದಲ್ಲ. ಇವತ್ತು ಅಂದರೆ 20 ಏಪ್ರಿಲ್ 2026 ಸಮಯ 3:41ಕ್ಕೆ ಕಳಿಸಿರುವಂತಹ ಆಡಿಯೋ. ಅಂತಾರಾಷ್ಟ್ರೀಯ ತಜ್ಞರುಗಳು ಹೇಳೋ ಪ್ರಕಾರ ಇದು ಅಲರ್ಟ್ ಆಗೋದಕ್ಕೆ ನೀಡ್ತಿರುವಂತಹ ಮೆಸೇಜ್. ಇದನ್ನೆಲ್ಲ ನೋಡ್ತಾ ಇದ್ರೆ ಮಧ್ಯಪ್ರಾಚ್ಯದಲ್ಲಿ ನಿಜಕ್ಕೂ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಆಗೇ ಬಿಡುತ್ತಾ ಅನ್ನುವಂತಹ ಆತಂಕ ಶುರುವಾಗಿದೆ. ಹೀಗೆ 52ನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ಕಾಳಗದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಇನ್ನೆಷ್ಟು ಸಾವು ನೋವುಗಳನ್ನು ಈ ಜಗತ್ತು ನೋಡಬೇಕೋ ಗೊತ್ತಿಲ್ಲ. ಆದರೆ ಈ 52 ದಿನಗಳ ಯುದ್ಧದಲ್ಲಿ ಇಸ್ರೇಲ್ ದೇಶದಲ್ಲಿ 25,000ಕ್ಕೂ ಹೆಚ್ಚು ಸೈನಿಕರು ಸಾವಿಗೀಡಾಗಿದ್ದಾರೆ. ಆಶ್ಚರ್ಯ ಅನಿಸಿದ್ರು ಕೂಡ ಇದು ಸತ್ಯ. ಯಾಕಂದರೆ ಇಸ್ರೇಲ್ ಸೇನೆಯ ಅಧಿಕೃತ ಖಾತೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನಲ್ಲಿ ಈ ಅಂಕಿಅಂಶ ಪ್ರಕಟವಾಗಿದೆ. ಈ ವರ್ಷ ನಮ್ಮ ದೇಶವನ್ನು ರಕ್ಷಿಸುವುದಕ್ಕೆ ಹೋರಾಟ ನಡೆಸಿ ಮಡಿದ 25,648 ಸೈನಿಕರನ್ನು ನಾವು ಸ್ಮರಿಸ್ತೇವೆ. ಅವರ ನೆನಪುಗಳು, ಹೋರಾಟಗಳೇ ನಮಗೆ ಆಶೀರ್ವಾದ ಅಂತ ಇಸ್ರೇಲ್ ಮಿಲಿಟರಿಯೇ ಅಧಿಕೃತ ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಅಮೆರಿಕ ಮತ್ತು ಇರಾನ್ ಅವರು ಹಠ ಬಿಡದೇ ಇದ್ದರೆ ಈ ಸೋಲು ನಿಜಕ್ಕೂ ಈ ಯುದ್ಧ 3ನೇ ಮಹಾಯುದ್ಧ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಂಥ ಘೋರ ಯುದ್ಧ ಆಗೋದು ಬೇಡ ಅನ್ನುವಂತಹ ಪ್ರಾರ್ಥನೆ ಇಡೀ ಜಗತ್ತಿನೆಲ್ಲೆಡೆಯೂ ಕೂಡ ಇರುವಂಥದ್ದು. ಮುಂದಿನ ಸುದ್ದಿ ಕಡೆ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಮಾಯಾ ಯುದ್ಧದ ಆತಂಕ ಶುರುವಾಗಿದ್ದರೆ ಜಪಾನ್ನಲ್ಲಿ ಸುನಾಮಿ ಅಪ್ಪಳಿಸುವಂತಹ ಭೀತಿ ಎದುರಾಗಿದೆ. ಜಪಾನ್ ದೇಶದ ಉತ್ತರ ಭಾಗದ ಸಮುದ್ರದಲ್ಲಿ ಇವತ್ತು ಭೀಕರ ಭೂಕಂಪ ಸಂಭವಿಸಿದ್ದು ಜಪಾನ್ ಸರ್ಕಾರ ಸುನಾಮಿ ಅಲರ್ಟ್ ಅನ್ನು ಘೋಷಿಸಿದೆ. ಜಪಾನ್ ದೇಶದ ಉತ್ತರ ಇವಾಟೆ ಅನ್ನೋ ಪೆಸಿಫಿಕ್ ಸಮುದ್ರದಲ್ಲಿ ಭೂಕಂಪ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 7.5ರಷ್ಟು ತೀವ್ರತೆಯನ್ನು ಕೂಡ ದಾಖಲಾಗಿದೆ. ಇವತ್ತು ಸಂಜೆ ಜಪಾನ್ ದೇಶದಲ್ಲಿ ಅಲ್ಲಿಯ ಕಾಲಮಾನ ಸಂಜೆ 4:53 ಈ ಪ್ರಬಲ ಭೂಕಂಪ ಸಂಭವಿಸಿದೆ. ಯಾವ ಮಟ್ಟಿಗೆ ಭೂಮಿ ಕಂಪಿಸಿದೆ ಅಂತ ಹೇಳಿದರೆ 100 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡ ದೊಡ್ಡ ಕಟ್ಟಡಗಳು ನಡುಗಿವೆ. ಭೂಕಂಪದ 40 ನಿಮಿಷಗಳ ನಂತರ ಇವಾಟಿಯ ಕುಸಿಯಲ್ಲಿರುವ ಬಂದರಿನಲ್ಲಿ 80 ಸೆಂಟಿಮೀಟರ್ ಸುನಾಮಿ ಅಲೆಗಳು ಅಪ್ಪಳಿಸಿವೆ. ಹೀಗಾಗಿ ಜಪಾನ್ ಸರ್ಕಾರ ಭೀಕರ ಸುನಾಮಿ ಎಚ್ಚರಿಕೆಯನ್ನು ರವಾನಿಸಿದೆ. ಇವತ್ತು ಸಂಭವಿಸಿರುವ ಈ ಭೂಕಂಪದಿಂದಾಗಿ ಒಟ್ಟು 4 ನಗರಗಳಿಗೆ ಜಪಾನ್ ಸುನಾಮಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು, ಜಪಾನ್ ದೇಶದ ಹೋನ್ಶಿ ದ್ವೀಪಕ್ಕೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೆಯೇ ಇವಾಟೆ, ಅಮೋರಿ ಪ್ರಾಂತ್ಯದಲ್ಲಿ ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೊಕೈಡೋ ನಗರಕ್ಕೂ ಕೂಡ ಸುನಾಮಿಯ ಮುನ್ಸೂಚನೆಯನ್ನು ಜಪಾನ್ ಸರ್ಕಾರ ರವಾನಿಸಿದೆ. ಕನಿಷ್ಠ 8ರಿಂದ 10 ಅಡಿ ಎತ್ತರದ ಅಲೆಗಳು ಏಳುತ್ತವೆ ಅಂತಾನೂ ಕೂಡ ಜಪಾನ್ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದ್ದು, ಸರ್ಕಾರ ಹೊರಡಿಸಿರುವ ಸುನಾಮಿ ನಿಯಮಗಳನ್ನು ಪಾಲನೆ ಮಾಡಿ ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವುದಕ್ಕೆ ಬರ್ತಿವೆ, ಅಲ್ಲಿವರೆಗೂ ಮನೆಯಿಂದ ಹೊರಗೆ ಬರಬೇಡಿ ಅಂತ ಜಪಾನ್ನ ಪ್ರಧಾನಮಂತ್ರಿ ಸನೆ ತಕೈಚಿ ಹೇಳಿದ್ದಾರೆ. ಜಪಾನ್ ದ್ವೀಪ ಸಮೂಹವಾಗಿರುವಂತಹ ದೇಶ, ಸುತ್ತಲೂ ಕೂಡ ಸಮುದ್ರ ಇರೋದ್ರಿಂದಾಗಿ ಸಮುದ್ರ ದಾಳದಲ್ಲಿ ಸಂಭವಿಸುವಂತಹ ಭೂಕಂಪಗಳು ತಕ್ಷಣವೇ ಸುನಾಮಿಯಾಗಿ ಬದಲಾಗುವಂತಹ ಸಾಧ್ಯತೆಗಳಿರ್ತವೆ. ನೀರಿನ ಅಡಿಯಲ್ಲಿ ಭೂಪದರಗಳು ಚಲಿಸಿದಾಗ ನೀರು ಮೇಲೆದ್ದು ಅಲೆಗಳಾಗಿ ಅಪ್ಪಳಿಸ್ತವೆ. ಇಲ್ಲಿವರೆಗೂ ಜಪಾನ್ ದೇಶಕ್ಕೆ 1500ಕ್ಕೂ ಹೆಚ್ಚು ಸಲ ಭೂಕಂಪ, ಸುನಾಮಿಗೆ ತುತ್ತಾಗಿದ್ದು 20,000ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲೂ 2011ರ ಫುಕುಶಿಮಾ ದುರಂತವು ಇದಕ್ಕೆ ದೊಡ್ಡ ಉದಾಹರಣೆ. 2011ರಲ್ಲಿ ಅಪ್ಪಳಿಸಿದ ಸುನಾಮಿಯಲ್ಲಿ ಸರಿಸುಮಾರು 18,000 ಜನ ಸತ್ತಿದ್ದರು. ಹಾಗಾಗಿಯೇ 2011ರ ಸುನಾಮಿಯ ನಂತರ ಜಪಾನ್ ಕರಾವಳಿ ಪ್ರದೇಶಗಳನ್ನು ರಕ್ಷಿಸುವುದಕ್ಕಾಗಿ ಬೃಹತ್ ಪ್ರಮಾಣದ ಸುನಾಮಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದೆ.
395 ಕಿಲೋಮೀಟರ್ಗೂ 50 ಅಡಿ ಎತ್ತರದ ತಡೆಗೋಡೆಗಳನ್ನು ಜಪಾನ್ ನಿರ್ಮಿಸಿದೆ. ಈ ಬೃಹತ್ ಯೋಜನೆಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ಜಪಾನ್ ಸರ್ಕಾರ ಖರ್ಚು ಮಾಡಿದೆ.